Hello. सब है समान, सब है समान, सब में एक प्राण, सब में एक प्राण। त्यज के अभिमान, त्यज के अभिमान, हरि गान गाओ, हरि गान गाओ। हरे नाम प्यारा, हरे नाम प्यारा, सबका हरे नाम जप के, हरे नाम सुख शांति सब है समान, सब एक प्राण। त्यज के अभिमान, हरि नाम सबका हरि नाम जप सुख शांति, हरि नाम जप के सुख शांति, जप के सुख शांति। हरे नाम जप के सुख शांति पाओ। ಪವಿತ್ರ ನಮಸ್ಕಾರ ಅಣ್ಣ. ಎಲ್ಲರಿಗೂ ನಮಸ್ಕಾರಗಳು. ಓಂ ಮಾತೃದೇವೋ ಭವ, ಓಂ ಪಿತೃದೇವೋ ಭವ, ಓಂ ಗುರು ಆಚಾರ್ಯ ಅಮರ ದೇವೋ ಭವ. ಎಲ್ಲ ಸಪ್ತರ್ಷಿಗಳಿಗೂ ನಮ್ಮೆಲ್ಲರ ಪರವಾಗಿ ನಮಸ್ಕಾರಗಳು. ಅತ್ರಿ ಮಹರ್ಷಿಗಳಿಗೂ ನಮ್ಮೆಲ್ಲರ ಪರವಾಗಿ ನಮಸ್ಕಾರಗಳು. ಅಣ್ಣ, ನಮ್ಮೆಲ್ಲರ ಪರವಾಗಿ ನಿಮಗೆ ನಮಸ್ಕಾರಗಳು ಹಾಗೂ ಸ್ವಾಗತವಿದೆ ಅಣ್ಣ. ನಮಸ್ಕಾರ ಎಲ್ಲರಿಗೂ. ಅಣ್ಣ, ಹೋದ್ ವಾರದಲ್ಲಿ ಒಂದು ಪ್ರಶ್ನೆ ಉಳಿದಿತ್ತು, ಕೇಳ್ಬೋದಾ ಅಣ್ಣ? ಕೇಳಿಮ್ಮ. ಅಣ್ಣ, ಕ್ಯಾನ್ ಅವರ್ ವಿಲ್ ಪವರ್ ಗೆಟ್ ಅಫೆಕ್ಟೆಡ್ ಬೈ ಅದರ್ಸ್ ಅಂತ ಒಬ್ರು ಕೇಳಿದ್ರು ಅಣ್ಣ. ಅಲ್ಲ, ವಿಲ್ ಪವರ್ ಬಂದು ಇಟ್ ಈಸ್ ದ ಆತ್ಮಶಕ್ತಿ. ಆ ವಿಲ್ ಪವರ್ ಯು ಶುಡ್ ಹ್ಯಾವ್ ಇಟ್ ಸ್ಟ್ರಾಂಗ್ಲಿ. ಅದು ಹೆಂಗಂದ್ರೆ ಸ್ಪಿರಿಚುವಲ್ ಸಾಧನೆ ಮಾಡಿದ್ರೆ ನಿಮ್ಗೆ ವಿಲ್ ಪವರ್ ಅದು ಬಂದ್ಬಿಟ್ಟು ಸ್ಟ್ರಾಂಗ್ ಆಗಿರ್ತಿದೆ. ನಿಮ್ ವಿಲ್ ಪವರ್ ವೀಕ್ ಆಗಿದ್ರೆ ಅದರ್ಸ್ ಕ್ಯಾನ್ ಓವರ್ಟೇಕ್ ಯು. ಈ ಸಮಯದಲ್ಲಿ ಏನಾಗ್ತದೆ, ಈ ಅನ್ಯಾಚುರಲ್ ಡೆತ್ಸ್ ಆಗಿ ಈ ಸ್ಪಿರಿಟ್ಸ್ ಸುತ್ತಾ ಇರ್ತಾರಲ್ಲ ಸ್ಪೇಸ್ ನಲ್ಲಿ, ಅವ್ರು ಬಂದು ನಿಮ್ಮಲ್ಲಿ ಸೇರ್ಕೊಳ್ತಾರೆ. ಅವ್ರ ಡಿಸೈರ್ಸ್ ಮಾಡ್ಕೊಳಕ್ಕೆ ದೇ ಸಿ ಸಚ್ ಕೈಂಡ್ ಆಫ್ ಬಾಡೀಸ್ whose willpower are weak, they get into them.
ಓಕೆ ಅದಕ್ಕೆ ಅಮರಪ್ಪ ಹೇಳಿರೋದು ವಿಲ್ ಪವರ್ ಇನ್ಕ್ರೀಸ್ ಮಾಡಕ್ಕೆ ಇನ್ನೊಂದು ಈ ತರ ಕೈ ಈ 2 ತಂಬ್ ಬಂದು ಹೊರಗಡೆ ಇಟ್ಕೊಂಡು ಈ 4 ಬೆರಳು ಫೋಲ್ಡ್ ಮಾಡ್ಕೊಂಡು ಯಾವಾಗ ಫ್ರೀ ಆಗಿರ್ತೀರೋ ಆವಾಗ ಈ ಕೈನ ಹಿಂಗ್ ಇಟ್ಕೋಬೇಕು ಈ ತರ ನೋಡಿ ಈ ತರ ಇಟ್ಕೊಂಡ್ರೆ ಆಟೋಮೆಟಿಕ್ಲಿ ದ ವಿಲ್ ಪವರ್ ಇನ್ ಯು ಗೆಟ್ ಸ್ಟ್ರಾಂಗರ್ ಅಂಡ್ ಇನ್ಕ್ರೀಸಸ್. ಇಟ್ ಹೆಲ್ಪ್ಸ್ ಯು ಇನ್ ಯುವರ್ ಸ್ಪಿರಿಚುವಲ್ ಸಾಧನ, ಆತ್ಮಬಲ, ಮನೋಬಲ. ಓಕೆ, ಧನ್ಯವಾದಗಳು ಅಣ್ಣ, ಧನ್ಯವಾದಗಳು. ಇನ್ನೊಂದು ಪ್ರಶ್ನೆ ಇತ್ತು ಅಣ್ಣ. ಹನುಮಂತ ದೇವರನ್ನು ಪೂಜೆ ಮಾಡುವುದರ ಪ್ರಾಮುಖ್ಯತೆ ಏನು ಅಂತ ಕೇಳಿದಾರಣ್ಣ. ಎಲ್ಲ ದೇವರನ್ನು ಪೂಜೆ ಮಾಡೋದು ಪ್ರಾಮುಖ್ಯತೆ ಇದ್ದೇ ಇದೆ. ಹನುಮಂತರ ಏನು ಸ್ಪೆಷಲ್ ಇಲ್ಲ. ಯಾರನ್ನ ಪೂಜೆ ಮಾಡಿದ್ರು ಭಕ್ತಿ, ಶ್ರದ್ಧೆ, ಏಕಾಗ್ರತೆ ಮಾಡಿದ್ರೆ ಅವರು ನಿಮ್ಗೆ ಅನುಗ್ರಹ ಮಾಡ್ತಾರೆ. ಅವ್ರ ಕೃಪೆ ನಿಮ್ ಮೇಲೆ ಇರ್ತದೆ. ಆಗ್ಲಿ ಅಣ್ಣ, ಧನ್ಯವಾದಗಳು ಅಣ್ಣ. ಐ ಥಿಂಕ್ ಒಬ್ಬರದ ಎಲ್ಲಾ ಪ್ರಶ್ನೆಗಳು ನಾವು ಕೇಳಿದೀವಿ ಅಂತ ಅನ್ಕೊಂಡಿದೀವಣ್ಣ. ಓಕೆ, ಯಾವ್ದು ಪ್ರಶ್ನೆಗಳಿಲ್ಲ ಅಣ್ಣ. ಇವತ್ತಿನ ಪ್ರಶ್ನೆಗಳಿಗೆ ಹೋಗೋಣ. ಇವತ್ತು ನಾನು ಗ್ಯಾಲರಿ ಮೋಡಲ್ಲಿ ಹೋಗ್ತಾ ಇದ್ದೀನಿ. ಯಾರಿಗಾದ್ರೂ ಪ್ರಶ್ನೆಗಳಿದ್ದಲ್ಲಿ ದಯಮಾಡಿ ವಿಡಿಯೋದಲ್ಲಿ ಕೈ ಎತ್ತಬಹುದು. ಇಲ್ಲದಿದ್ರೆ ನಿಮ್ಗೆ ಹ್ಯಾಂಡ್ ರೈಸ್ ಆಪ್ಷನ್ನ ಆ್ಯಪಲ್ಲಿ ಯೂಸ್ ಮಾಡೋಕ್ಕೆ ಗೊತ್ತಾದ್ರೆ ಅದನ್ನೇ ಯೂಸ್ ಮಾಡಿ. ಇಲ್ಲದಿದ್ರೆ ವಿಡಿಯೋ ಆನ್ ಮಾಡಿಬಿಟ್ಟು ಕೈ ಎತ್ತಿದ್ರೆ ನಾನು ಅನ್ಮ್ಯೂಟ್ ಮಾಡಿ ನಿಮಗೆ ನೀವು ಪ್ರಶ್ನೆಗಳನ್ನು ಕೇಳಬಹುದು. ಧನ್ಯವಾದಗಳು. ಯಾರಿಗಾದ್ರೂ ಪ್ರಶ್ನೆಗಳಿದೆಯಾ? ಕೈಯನ್ನ ಎತ್ತಿ ದಯಮಾಡಿ ಪ್ರಶ್ನೆ ಇದ್ದಲ್ಲಿ. ಜಯಲಕ್ಷ್ಮಿ ಅಕ್ಕ, ಅನ್ಮ್ಯೂಟ್ ಮಾಡಿ ಅಕ್ಕ, ಮಾತಾಡಿ ಅಕ್ಕ. ನಮಸ್ತೆ ಅಣ್ಣ. ನಮಸ್ಕಾರ ಅಮ್ಮ. ಅಣ್ಣ, ನನ್ನ ಪ್ರಶ್ನೆ ಬಂದ್ಬಿಟ್ಟು, ಈಗ ಇದು ದೇವರ ಇಚ್ಛೆಯಿಂದಾನೇ ಎಲ್ಲ ನಡೆಯುತ್ತೆ, ಕೃಷ್ಣ ಪರಮಾತ್ಮ ಇಚ್ಛೆಯಿಂದಾನೇ ಎಲ್ಲ ನಡೆಯುತ್ತೆ ಅಂತ ಹೇಳ್ತಾರಲ್ಲ. ಹಾಗಾದ್ರೆ ನಾವು ಕೆಟ್ಟದು ಒಳ್ಳೇದು ಎರಡೂ ಮಾಡೋದು ದೇವ್ರ ಇಚ್ಛೆನೆ ಆಗತ್ತಲ್ಲ. ಹಾಗಾದ್ರೆ ನಾವೆಲ್ಲ ಸರಿನೇ ಮಾಡ್ಬೇಕಲ್ಲ. ದೇವ್ರ ಇಚ್ಛೆ ಇದೆ ಅಂದ್ರೆ ನಾವು ಪ್ರತಿಯೊಂದು ಜೀವನದಲ್ಲಿ ಒಳ್ಳೆ ಕರ್ಮನೇ ಮಾಡ್ಬೇಕಲ್ಲ. ನಮ್ಗೆ ತಿಳಿದೆ ಯಾಕೆ ನಾವು ಕೆಟ್ಟ ಕರ್ಮನ ಮಾಡ್ತೀವಿ ಅಂತ. ಇದೆ, ಸ್ಟಾರ್ಟಿಂಗ್ ನಿಂದ ಹೇಳಿ ಏನು ಅಂತ. ದೇವರ ಇಚ್ಛೆ ಇಲ್ದಿರಾ, ಶ್ರೀಕೃಷ್ಣ ಪರಮಾತ್ಮ ಇಚ್ಛೆ ಇಲ್ದಿರಾ ಯಾವುದು ನಡೆಯಲ್ಲ ಅಂತ ಹೇಳ್ತಾರಲ್ಲ ಪ್ರಪಂಚದಲ್ಲಿ. ಅವ್ರ ಇಚ್ಛೆ ಗೊತ್ತಾಯ್ತು. ದೇವರಿಗೆ ಇಚ್ಛೆ ಇಲ್ಲ, ಅವ್ರಿಗೆ ಆಸೆ ಇಲ್ಲ, ಡಿಸೈರ್ ಇಲ್ಲ, ಇಚ್ಛೆ ಇಲ್ಲ, ಫೀಲಿಂಗ್ಸ್ ಇಲ್ಲ, ಯಾವುದೇ ಇಲ್ಲ. ಅವ್ರ ನಿರಾಕಾರ, ನಿರುಪಮ, ನಿರಂಜನ. ಅವ್ರನ್ನ ನಿಮ್ಮಲ್ಲಿ ಎಳಿಬೇಡಿ. ಅವ್ರನ್ನ ಭಗವಂತನಾಗಿದ್ದಾನೆ. ಅವ್ರು ನಿಮ್ಮ ಕರ್ಮಕ್ಕೋ ನಿಮ್ಮ ಇದಕ್ಕೋ ಯಾವ್ದಕ್ಕೋ ಅವರು ಸಂಬಂಧ ಇಲ್ಲ. ನೀವು ಎಷ್ಟೋ ಜನ್ಮದಲ್ಲಿ ಮಾಡಿರೋ ಕರ್ಮಗಳಿಂದ ನೀವು ಬಂದ್ಬಿಟ್ಟು ಇವಾಗ ಅನುಭವಿಸ್ತಾ ಇದ್ದೀರಾ. ಸೊ ದೇವರ ಇಚ್ಛೆ ಅಂತ ಬಿಟ್ಬಿಡಿ. ಆ ರೀತಿ ಒಂದು ಲೈನ್ ಹೇಳ್ತಾರಣ್ಣ, ಏನು ಹುಲ್ ಕಟ್ಟಿ ಕೂಡ ಅಲ್ಲಾಡಲ್ಲ ಅಂತ ಹೇಳ್ತಾರಲ್ಲ. ಯಾವಾಗ ನೀವು ಸಮಾಧಿ ಸ್ಟೇಟ್ ಹೋಗಿ ಅನ್ಕಂಡೀಷನಲ್ ಆಗಿ ಭಗವಂತನ್ಗ ನೀವು ಸಮರ್ಪಣೆ ಮಾಡ್ಕೊಳ್ತೀರಲ್ಲ, ಆವಾಗ ನಿಮ್ ಜೀವನದಲ್ಲಿ ಭಗವಂತ ಆಚರಿಸ್ತಾನೆ. ಆವಾಗ ನಿಮ್ ಜೀವನದಲ್ಲಿ ಏನ್ ನಡಿಬೇಕೋ ಎಲ್ಲ ಅವನ ಇಷ್ಟ ಪ್ರಕಾರ ನಡೀತದೆ. ಆ ಪರಿಪೂರ್ಣ ಸ್ಥಿತಿ ನೀವು ಬರ್ಬೇಕು. ಇವಾಗ ನೀವು ಕರ್ಮದಿಂದ ನೀವು ಇದ್ದೀರಾ, ಕರ್ಮ ಬಂಧ ಆಗಿದ್ದೀರಾ. ಆ ಕರ್ಮವನ್ನು ನೀವು ಅನುಭವಿಸ್ತೀರಾ ನೀವು. ಓಕೆ ಅಣ್ಣ, ಮತ್ತೊಂದು ಪ್ರಶ್ನೆ ಬಂದ್ಬಿಟ್ಟು, ಇವಾಗ ಅವರು ಒಬ್ಬ ಮನುಷ್ಯನ್ಗೆ ಜಾತಕ, ಗ್ರಹಗತಿ ಎಲ್ಲ ಇರುತ್ತಲ್ಲ. ಆ ಕೆಲವೊಂದು ಗ್ರಹಗತಿ ನಡಿಬೇಕಾದ್ರೆ ಮನುಷ್ಯ ಈ ರೀತಿ ಕೆಟ್ಟ ಕರ್ಮ ಮಾಡ್ತಾನೆ ಅಥವಾ ಈ ರೀತಿ ನಡ್ಕೋತಾನೆ ಅನ್ನೋ ಒಂದು ಕಲ್ಪನೆ ಆಗ್ಲಿ, ನಿಜ ಕೆಲವೊಂದು ನಡೀತಾ ಇದೆ. ಹಾಗಾದ್ರೆ ಆ ತರ ನಡಿಬೇಕಾದ್ರೆ ಆ ಭಗವಂತನೇ ಏನು ಫಲಚಕ್ರಗಳು ನಡೆಸ್ಬೇಕಾದ್ರೆ ನಮ್ಮ ಕರ್ಮಗಳು ಹೆಂಗೆ ಅದು ಕನೆಕ್ಟ್ ಆಗುತ್ತೆ ಅಣ್ಣ? ಅಂದ್ರೆ ಅವರೇ ಮಾಡಿಸ್ತಾ ಇರೋದಲ್ವಾ? ಇಲ್ಲ, ಅವ್ರು ಮಾಡಿಸ್ತಾ ಇಲ್ಲ. ನವಗ್ರಹಗಳು ಬಂದು ಪೋಸ್ಟ್, ಒಂದು ಪೋಸ್ಟ್ ಕಂಪನಿನಲ್ಲಿ HR ಪೋಸ್ಟ್, CEO ಪೋಸ್ಟ್, ಆತರ ಎಲ್ಲ ನಾವು
ಪೋಸ್ಟ್ಗಳು. ನಿಮ್ಮ ಕರ್ಮಗಳನ್ನು ಅವರು ಆ ಟೈಮ್ ನಲ್ಲಿ ಅದನ್ನ ಡೌನ್ಲೋಡ್ ಮಾಡಿ ನಿಮ್ಗೆ ಕಳಿಸ್ತಾರೆ. ನೀವು ಅದನ್ನ ಅನುಭವಿಸ್ಬೇಕು. ಅವ್ರು ಮಾಡೋದು ಅಷ್ಟೇ. ಓಕೆ ಜಾತಕ ಬಂದ್ಬಿಟ್ಟು ಇಟ್ ಈಸ್ ಎ ಗೈಡ್ ಟು ಯುವರ್ ಲೈಫ್. ಕರೆಕ್ಟ್ ಆಗಿ ನಿಮ್ಮ ಡೇಟ್ ಆಫ್ ಬರ್ತ್, ಪ್ಲೇಸ್ ಆಫ್ ಬರ್ತ್, ಟೈಮ್ ಆಫ್ ಬರ್ತ್ ಇದ್ರೆ ನಿಮ್ಮ ಹರಸ್ಕೋಪ್ ಕರೆಕ್ಟ್ ಆಗಿ ಕ್ಯಾಸ್ಟ್ ಮಾಡಿ ನಿಮ್ದು ಯಾವಾಗ ಒಳ್ಳೇದಾಗ್ತದೆ ಯಾವಾಗ ಕೆಟ್ಟದಾಗ್ತದೆ ಅಂತ ಪ್ರಿಡಿಕ್ಟ್ ಮಾಡಬಹುದು. ಅದನ್ನ ಪ್ರಕಾರ ನೀವು ನಡ್ಕೋಬೇಕು. ಓಕೆ ಅದಕ್ಕೆ ಗೈಡ್, ಅದಕ್ಕೆ ಪರಿಹಾರಗಳಿದೆ. ಅದು ಒಂದು 64 ವಿದ್ಯೆಯಲ್ಲಿ ಜ್ಯೋತಿಷ ಬಂದು ಒಂದು ವಿದ್ಯೆ. ಒಂದು ಯಾರು ಒಬ್ರು ಕರೆಕ್ಟ್ ಆಗಿ ಅದನ್ನ ಕಲ್ತ್ಕೊಂಡಿದಾರೋ ಅವ್ರು ನಿಮ್ಗೆ ಗೈಡ್ ಮಾಡಿ ಕೊಡ್ಬೋದು, ಈ ತರ ಇದೆ ಅಂತ. ಸಪೋಸ್ ನಿಮ್ಮ 18ನೇ ವಯಸ್ಸಿನಲ್ಲಿ ನಿಮ್ಗೆ ಈ ತರ ಏನೋ ಒಂದು ಗಂಡ ಇದೆ, ಅದನ್ನ ಆ ಹಾರೋಸ್ಕೋಪ್ ನೋಡಿ ಹೇಳ್ಬೋದು. ಅದಕ್ಕೆ ಪರಿಹಾರ ಇದೆ, ಅದರಿಂದ ನೀವು ದಾಟ್ಕೋಬಹುದು. ಪರಿಹಾರ ಮಾಡಿದ್ರೆ ದಾಟೋದಾದ್ರೆ ಕರ್ಮ ಫುಲ್ ಕಂಪ್ಲೀಟ್ ಆಗಲ್ವಲ್ಲ ಅಣ್ಣ? ಅಲ್ಲ, ಆಗ್ತದೆ. ಇವಾಗ ಗಂಡಾಂತರ ಇದೆ ಅಂತ ನನಗೆ 18 ವರ್ಷದಲ್ಲಿ ಗಂಡಾಂತರ ಇದೆ ಅಂತ ಹೇಳಿದ್ದಾರೆ ಅನ್ಕೊಳ್ಳಿ. ನಾನು ಅದ್ರ ಪ್ರಕಾರನೇ ಅವ್ರು ಹೇಳ್ದಂಗೆ ಸ್ವಲ್ಪ ಹುಷಾರಾಗಿ ಇರ್ತೀನಿ. ಅವಾಗ ಗಂಡಾಂತರ ಕಳಿಬಹುದು, ಇಲ್ಲದೆ ಕಳಿದೇನೆ ಇರ್ಬೋದು. ಹಾಗಾದ್ರೆ ಕರ್ಮ ಹೇಗೆ ಕಂಪ್ಲೀಟ್ ಆಗುತ್ತೆ? ನೋಡಿ, 18 ವರ್ಷದಲ್ಲಿ ನಿಮ್ಗೆ ಗೊತ್ತಿಲ್ಲ ಅಂದ್ರೆ ಗಂಟಾಂತರದಲ್ಲಿ ನೀವು ತೀರೋಗ್ಬಿಡ್ತೀರಾ. ಆ ಕರ್ಮ ನೆಕ್ಸ್ಟ್ ಬರ್ತ್ಗೆ ಪೋಸ್ಟ್ಪೋನ್ ಆಗ್ತದೆ ಅಷ್ಟೇ, ಎಲ್ಲೂ ಹೋಗಲ್ಲ. ಅದು ನಿಮ್ಮ ಹತ್ರನೇ ಬರ್ತದೆ, ಯಾರು ಅದನ್ನ ತೆಗಿಯಕ್ಕಾಗಲ್ಲ. ನೀವು ಅದನ್ನ ಅನುಭವಿಸ್ಲೇಬೇಕು ನೀವು. ಹಾಗಾದ್ರೆ ಅಣ್ಣ, ಇವಾಗ ಪೋಸ್ಟ್ಪೋನ್ ಆಯ್ತು ಅಂದ್ರೆ ನೆಕ್ಸ್ಟ್ ಜನ್ಮದಲ್ಲಿ ನಂಗೆ ಅದು ಸಿಗುತ್ತಾ ಮತ್ತೆ? ಆಗ ಸಿಕ್ಕದಲ್ಲ, ಬರ್ತದೆ ಅದಾಗಿ. ಅದನ್ನ ಚಿಕ್ಕ ವಸ್ತು ಅಲ್ಲ, ಅದು ಆಟೋಮೆಟಿಕ್ ಆಗಿ ನಿಮ್ ಜೊತೆನಲ್ಲೇ ಇರ್ತದೆ ಅದು. ಇವಾಗ ಪೂಜೆ ಮಾಡಿ ನನ್ಗೆ ಕರ್ಮ ಕಳೀತು ಅಂತ ಹೆಂಗೆ ಅದು ಕಳಿಯುತ್ತಾ? ಹಾಗಾದ್ರೆ ಅಷ್ಟು ಸುಲಭ ಅಲ್ಲ. ನೀವು ಆತ್ಮ ಬಿಟ್ಮೇಲೆ ಆತ್ಮ ಜೊತೆನಲ್ಲಿ ಹೋಗೋದು ನಿಮ್ಮ ಒಳ್ಳೆ ಕರ್ಮ ಕೆಟ್ಟ ಕರ್ಮ ಇದು ಒಂದೇ, ಬೇರೆ ಏನು ನೀವು ತಗೊಂಡು ಆಗಲ್ಲ. ಒಂದೇ ನೀವು ತಗೊಂಡು ಹೋಗೋದು. ಅದಕ್ಕೆ ಹೇಳೋದು ಗುರು ಅಮರ ಅವರು, ಒಳ್ಳೇದ್ ಮಾಡಿ, ಒಳ್ಳೇದೇ ನೆನೆಸಿ, ಒಳ್ಳೇದೇ ಯೋಚನೆ ಮಾಡಿ. ಸೊ ಪುಣ್ಯವನ್ನು ತಗೊಂಡೋಗಿ, ಕೆಟ್ಟದ್ ಮಾಡಿ ಕೆಟ್ಟ ಪಾಪವನ್ನು ಸೇರಿಸ್ಕೋಬೇಡಿ. ಆಲ್ರೆಡಿ ಇವಾಗ ಸೇರಿಸ್ಕೊಂಡು ನಾವು ಅನುಭವಿಸ್ತಾ ಇದ್ದೀವಿ. ಅದನ್ನ ಕ್ಲೆಸ್ ಮಾಡಕ್ಕೆ ಗುರು ಅಮರ ಅವ್ರನ್ನ ಅನ್ಕಂಡೀಷನಲ್ ಗೆ ಸರೆಂಡರ್ ಮಾಡಿ ಸಪ್ತರ್ಷಿ ಮಾರ್ಗವನ್ನು ಆಚರಿಸಿ, ಆವಾಗ ನೀವು ಮಾಡಿರೋ ಕರ್ಮ ಸ್ವಲ್ಪ ಸ್ವಲ್ಪ ಸಮೀಪಿದೆ. ಮುಂದೆ ನೀವು ಕರ್ಮ ಮಾಡಲ್ಲ, ನಿಮ್ಗೆ ಮೋಕ್ಷ ಬರ್ತದೆ. ಓಕೆ ಅಣ್ಣ, ಥ್ಯಾಂಕ್ ಯು ಸೋ ಮಚ್ ಅಣ್ಣ. ನಮಸ್ಕಾರ ಅಣ್ಣ. ನಮಸ್ತೆ ಅಕ್ಕ. ಅಣ್ಣ, ಒಂದು ಪ್ರಶ್ನೆ ಬಂದಿದೆ. ಮಹಾಭಾರತ ನಾವು ಓದುವಾಗ ಯುಧಿಷ್ಠಿರ ಅವರು ಅಶ್ವಮೇಧ ಯಾಗವನ್ನ ಮಾಡಿದ್ರು ಅಂತ ಕೇಳ್ಪಟ್ಟಿದೀವಿ. ಹಾಗಾದ್ರೆ ಅಶ್ವಮೇಧ ಯಾಗ ಬಗ್ಗೆ ಸ್ವಲ್ಪ ತಿಳಿಸಿ ಅಂತ ಅವ್ರು ಕೇಳಿದ್ದಾರೆ ಅಣ್ಣ. ಅಮ್ಮ, ಅದು 18 ಪುರಾಣದಲ್ಲಿ ಒಂದು ಭಾಗ ಬರ್ತದೆ, ಅಲ್ಲಿ ಓದಿ ಅದು ತಿಳ್ಕೊಬೇಕು. ಅದು ಇಟ್ ಇಸ್ ಎ ಬಿಗ್ ಟಾಪಿಕ್. ಅದು ನಮ್ ಝೂಮ್ ಮೀಟಿಂಗ್ ಅಲ್ಲಿ ಹೇಳಕ್ಕಾಗಲ್ಲ. ಯೂಶುವಲ್ ಆಗಿ ಅಶ್ವಮೇಧ ಯಾಗ ಯಾರು ಮಾಡ್ತಾರೆ ಅಂದ್ರೆ, ಅವರು ಈ ಭೂಲೋಕಕ್ಕೆ ಚಕ್ರವರ್ತಿ ಆಗ್ಬೇಕಂತ ಅವ್ರು ಮಾಡ್ತಾರೆ. ಅಶ್ವಮೇಧ ಯಾಗ ಅದು ಅಷ್ಟು ಸುಲಭ ಅಲ್ಲ, ಅದು 1 ವರ್ಷ ಆಗ್ತದೆ. ಅದಕ್ಕೆ ಮಹರ್ಷಿಗಳು ಯಾರಾದಿದ್ದು ಗೈಡ್ ಮಾಡಿ ಮಾಡ್ಬೇಕು. ಅದು ಅಷ್ಟು ಈಸಿ ಇಲ್ಲ. ಅಶ್ವಮೇಧ ಯಾಗ ಮಾಡ್ಬಿಟ್ಟು ಒಂದು ಕುದುರೆಯನ್ನಿಟ್ಟು ಅದನ್ನ, ಅದೇ ಅಶ್ವ ಅಂತ ಅನ್ನೋದು, ಅದನ್ನ ಅವರು ಆ ಚಕ್ರವರ್ತಿ ಆಗ್ಬೇಕಂತ ಯಾರಿದಾರೋ ಒಂದು ಆರ್ಮಿ ಜೊತೆನಲ್ಲಿ ಕಳಿಸ್ತಾರೆ. ಅವ್ರು ದೇಶ ಹೋಗಿ ಯಾರು ಕುದುರೆಯನ್ನು ತಡೆಯಲ್ವೋ ಅವರು ಈ ಚಕ್ರವರ್ತಿಗೆ ಅವರು ಅಣ್ಣ, ನಿಮ್ ವಾಯ್ಸ್ ಬರ್ತಾ ಇಲ್ಲ ಅಣ್ಣ. ಇವಾಗ ಹೇಳಿ ಅಣ್ಣ. ಅಶ್ವತ್ಥಮೇಧ ಯಾಗ ಬಂದ್ಬಿಟ್ಟು, ಒನ್ ಹೂ ವಾಂಟ್ಸ್ ಬಿಕಮ್ ಎ ಚಕ್ರವರ್ತಿ ಆನ್ ದಿಸ್ ಅರ್ತ್, he will perform the yaga and send the horse with his army and he ಅಣ್ಣ, ಮತ್ತೆ ನೀವು ಮ್ಯೂಟ್ ಆಗಿದ್ದೀರಾ ಅಣ್ಣ? come. They have to accept this Chakravarti who does the Ashwamedha yaga. ಆಗ್ಲಿ ಅಣ್ಣ. ನಮಸ್ತೆ ಅಣ್ಣ. ಅಣ್ಣ, ಮುಂದಿನ ಪ್ರಶ್ನೆಗೆ ಹೋಗ್ತೀನಿ. ನಮಸ್ತೆ ಸರ್. ನಾವು ಈಗ 9 ದಿನ ಉಪವಾಸ ಮಾಡಿ 10ನೇ ದಿನಕ್ಕೆ ಉಪವಾಸನ ಬ್ರೇಕ್ ಮಾಡ್ತೀವಲ್ವಾ? ಹಾಗೆ ನಾವು 48 ದಿನ ಬ್ರಹ್ಮಚರ್ಯವನ್ನ ಪಾಲನೆ ಮಾಡಿ 49ನೇ ದಿನ ಬ್ರಹ್ಮಚರ್ಯವನ್ನ ಬಿಡ್ಲಿಕ್ಕೆ ಏನಾದ್ರೂ ಒಂದು ಪದ್ಧತಿ ಇದೆಯಾ ಅಂತ ಅಂದ್ಬಿಟ್ಟು ಕೇಳಿದ್ದಾರೆ. ಹಂಗೆ ಒಂದ್ ವೇಳೆ ಇದ್ರೆ ಅದಕ್ಕೆ ಪದ್ಧತಿ ಏನು ಅಂತ ಕೇಳಿದ್ದಾರೆ ಅಣ್ಣ.
ಇದು 48 ದಿವಸ ಏನಕ್ಕೆ ಮಾಡ್ತಾರೆ ಅವರು? ಅದನ್ನ ವಾಟ್ ಇಸ್ ತಿಳಿಸಿಲ್ಲ ದ ಅಣ್ಣ, ಗೋಲ್ ಬಿಹೈಂಡ್ ಅದನ್ನ ವಾಟ್ ಇಸ್ ದ ತಿಳಿಸಿಲ್ಲ. ಗೋಲ್ ಬಿಹೈಂಡ್ ಇಟ್? ತಿಳಿಸಿಲ್ಲ ಅಂದ್ರೆ ನಾವು ಹೆಂಗೆ ಆನ್ಸರ್ ಮಾಡಕ್ಕಾಗ್ತದಮ್ಮ? ಹಾ, ಓಕೆ ಅಣ್ಣ, ನೀವು ಯಾರು ಈ ಪ್ರಶ್ನೆಯನ್ನ ಕೇಳಿದ್ರೆ ದಯಮಾಡಿ ಅಣ್ಣಗೆ ಒಮ್ಮೆ ಕಾಲ್ ಮಾಡಿ ಮಾತಾಡಿ. ನಿಮ್ ಡೌಟ್ ಕ್ಲಿಯರ್ ಆಗುತ್ತೆ. ಧನ್ಯವಾದಗಳು ಅಣ್ಣ. ಮುಂದಿನ ಪ್ರಶ್ನೆಗೆ ಹೋಗ್ತೀನಿ. ನಮಸ್ಕಾರ ಸತೀಶ್ ಅಣ್ಣ. ಹೆತ್ತ ತಂದೆನೇ ನಮಗೆ ನೆಗೆಟಿವ್ ಪಾಯಿಂಟ್ಸ್ ಬಗ್ಗೆ ಹೇಳ್ತಾರೆ. ಮಕ್ಕಳು ಏನ್ ಮಾಡ್ಬೇಕು? ಹುಟ್ಟಿದಾಗಿನಿಂದ ನಂಬಿರೋ ಜೀವನೇ ನಮ್ಮನ್ನ ದರಿದ್ರ, ನನ್ ಮಕ್ಕಳು ಕರ್ಮ ಕಾರಣ ಅಂತ ಅಂದ್ರೆ ಏನ್ ಮಾಡೋದು ಅಂತ ಕೇಳಿದ್ದಾರೆ ಅಣ್ಣ. ಮೆಚುರಿಟಿ ಬಂದ್ಮೇಲೆ ಅವ್ರ ಹತ್ರ ಹೇಳಿದ್ರೆ ಸೈಲೆಂಟ್ ಆಗಿ ಆ ಜಾಗ ಬಿಟ್ಟು ಹೋಗ್ಬಿಡ್ಬೇಕು. ಉತ್ತರ ಕೊಡಬಾರ್ದು. ಅವರು ಮಾಡಿದ ಕರ್ಮಕ್ಕೆ ಆ ಜಾಗದಲ್ಲಿ ಆ ತಂದೆ ಅವ್ರಿಗೆ ಬಂದಿದ್ದಾರೆ. ಸೊ ಅದನ್ನ ಕೇಳ್ಕೊಂಡು ಸೈಲೆಂಟ್ ಆಗಿ ಮೌನವಾಗಿ ಹೋಗ್ಬೇಕಷ್ಟೇ. ಓಕೆ, ಧನ್ಯವಾದಗಳು ಅಣ್ಣ. ಆರ್ಗ್ಯುಮೆಂಟ್ ಧನ್ಯವಾದಗಳು ಅಣ್ಣ. ಅಣ್ಣ, ಇನ್ನೊಂದು ಪ್ರಶ್ನೆ ಬಂದಿದೆ ಅಣ್ಣ. ನಾನಿವಾಗ ಒಂದು ವಿದ್ಯಾರ್ಥಿ, ಕರೆಂಟ್ಲಿ ನಾನು ಓದ್ತಾ ಇದ್ದೇನೆ. ಕ್ಯಾನ್ ಐ ಲರ್ನ್ ಅ ನ್ಯೂ ಸ್ಕಿಲ್ ಆರ್ ನಾಟ್? ಬಿಕಾಸ್ ಆಲ್ ಥಿಂಗ್ಸ್ ಇಸ್ ಗೋಯಿಂಗ್ ಟು ಎಂಡ್. ನಾವು ಇಷ್ಟು ಕಷ್ಟಪಟ್ಟು ಓದಿ ಮಾರ್ಕ್ಸ್ ಸ್ಕೋರ್ ಮಾಡಿ ಎಲ್ಲ ಏನ್ ಪ್ರಯೋಜನ? ನ್ಯೂ ವೈರಸ್ ಮತ್ತೆ ವಾರ್ ಸಿಚುವೇಶನ್ ಎಲ್ಲ ಬರ್ತಾ ಇದೆ ಅಲ್ಲ, ನಾವು ಹೊಸದಾಗಿ ಇವಾಗ ಏನಾದ್ರೂ ಸ್ಕಿಲ್ಸ್ ಇದೆ ಅದನ್ನ ಕಲಿಬೇಕಾ ಬೇಡವಾ ಅಂತ ಕೇಳಿದ್ದಾರೆ ಅಣ್ಣ. ನೋಡು, ಇದು ಈ ಪ್ರಶ್ನೆ ಬಂದು ಇಟ್ ಈಸ್ ಇರ್ರಿಲೆವೆಂಟ್. ವಾಟ್ ಎವರ್ ಯು ಹ್ಯಾವ್ ಟು ಡೂ, ಯು ಹ್ಯಾವ್ ಟು ಡೂ. ಯು ಕೆನಾಟ್ ಗೋ ಅಗೇನ್ಸ್ಟ್ ಕಾಲ. ಯು ಡೋಂಟ್ ನೋ ವಾಟ್ ಈಸ್ ಗೋಯಿಂಗ್ ಟು ಹ್ಯಾಪನ್, ವೆನ್ ಇಟ್ ಈಸ್ ಗೋಯಿಂಗ್ ಟು ಹ್ಯಾಪನ್. ಸಡನ್ಲಿ ಥಿಂಗ್ಸ್ ಮೇ ಪೋಸ್ಟ್ಪೋನ್. ಇವೆಲ್ಲ ಬಂದ್ಬಿಟ್ಟು ಋಷಿಗಳ ಕೈಲಲ್ಲಿ ಇರೋದು. ಅವ್ರು ಯಾವಾಗ ಪೋಸ್ಟ್ಪೋನ್ ಮಾಡ್ತಾರೆ, ಏನ್ ಮಾಡ್ತಾರೆ ಯಾರಿಗೂ ಗೊತ್ತಾಗಲ್ಲ. ಸೊ ನೀವ್ ಏನ್ ಮಾಡ್ಬೇಕು ಅದನ್ನ ಈ ಟೈಮ್ ನಲ್ಲಿ ನೀವು ಮಾಡ್ಕೊಂಡು ಹೋಗಿ. ಡೋಂಟ್ ಥಿಂಕ್ ಆಫ್ ದ ಫ್ಯೂಚರ್. ಫ್ಯೂಚರ್ ಇಸ್ ನಾಟ್ ಇನ್ ಯುವರ್ ಹ್ಯಾಂಡ್. ದ ಪಾಸ್ಟ್ ಇಸ್ ನಾಟ್ ಇನ್ ಯುವರ್ ಹ್ಯಾಂಡ್. ದ ಪ್ರೆಸೆಂಟ್, today, now in the Zoom meeting, what you are, you have got it. Next moment after the Zoom meeting, what is going to happen also is not in your hands. So what you are studying, you study ಅಷ್ಟೇ. ಓಕೆ, Which ಬಗ್ಗೆ don't think. ಧನ್ಯವಾದಗಳು ಅಣ್ಣ. ಇನ್ನೊಂದು ಪ್ರಶ್ನೆ ಇದೆ. ನ್ಯಾಚುರಲ್ ಕೆಲಾಮಿಟೀಸ್ ಹ್ಯಾವ್ ಸ್ಟಾರ್ಟೆಡ್ ಇನ್ ಕ್ಯಾಲಿಫೋರ್ನಿಯಾ. ವುಡ್ ವಿ ಬಿ ಏಬಲ್ ಟು ರೀಡ್ ಅಮರವಾಣಿ ಬಿಫೋರ್ ಆಲ್ ದಿಸ್ ಟೆಕ್ನಾಲಜಿ ವಿಲ್ ಗೋ ಅಂತ ಕೇಳಿದ್ದಾರೆ. ಅಲ್ಲ, ಪ್ರಶ್ನೆ ಸರಿಗಿಲ್ಲಮ್ಮ. ಅಂದ್ರೆ ಈ ಪ್ರಶ್ನೆ ಅಮರವಾಣಿ ಬಗ್ಗೆ ಕೇಳ್ತಾ ಇದ್ದಾರೆ. ನ್ಯಾಚುರಲ್ ಕೆಲಾಮಿಟೀಸ್ ನ ಮೆನ್ಷನ್ ಮಾಡ್ತಾ ಇದ್ದಾರೆ. ಕ್ಯಾಲಿಫೋರ್ನಿಯಾದಲ್ಲಿ ನ್ಯಾಚುರಲ್ ಕೆಲಾಮಿಟೀಸ್ ಬಂದಿದೆ ಅಂತ. California is the place where the actual pralaya will start. Oh. ಕಲಿಪೂರ್ಣ ಅಂತ ಅದಕ್ಕೆ ಹೆಸರು. ಕಲಿಪೂರ್ಣ has become California. Okay, okay. California will go under water during this pralaya period. ಓಕೆ ಅಣ್ಣ, ಓಕೆ ಅಣ್ಣ. ಈಗ ಅವ್ರು ಅಮರವಾಣಿ ಬಗ್ಗೆನೂ ಒಂದ್ ಸ್ವಲ್ಪ ಕೇಳಿದ್ದಾರೆ ಅಣ್ಣ. ಅಮರವಾಣಿ ಜೂನ್ ಎಂಡ್ನಲ್ಲಿ ರಿಲೀಸ್ ಆಗ್ತದಮ್ಮ. ದೇ ಕ್ಯಾನ್ ಗೆಟ್ ಇಟ್ ಅಂಡ್ ದೇ ಕ್ಯಾನ್ ರೀಡ್ ಇಟ್ ಅಂಡ್ ನೋ ವಾಟ್ ಎವರ್ ದೇ ವಾಂಟ್. ಓಕೆ, ಓಕೆ, ಧನ್ಯವಾದಗಳು ಅಣ್ಣ. ಈಗ ಗ್ಯಾಲರಿ ಮೋಡ್ಗೆ ಹೋಗ್ತಾ ಇದ್ದೀವಿ. ಯಾರಾದ್ರೂ ಪ್ರಶ್ನೆ ಇದ್ದಲ್ಲಿ ದಯಮಾಡಿ ಕೈಯನ್ನ ಎತ್ತಿ. ಅರ್ಜುನ್ ಅಣ್ಣ, ಅನ್ಮ್ಯೂಟ್ ಮಾಡಿ. ಅರ್ಜುನ್ ಅಣ್ಣ. ಎಸ್ ಮೇಡಮ್. ಅಣ್ಣ ಮಾತಾಡಿ. ಸರ್, ಗುಡ್ ಈವ್ನಿಂಗ್. ನಮಸ್ತೆ. ನಮಸ್ತೆ, ಹೇಳಿ ಅರ್ಜುನ್. ಸರ್, ಇದು ಏನು ಸಂಧಿಕಾಲ ಸ್ಟಾರ್ಟ್ ಆಗಿದೆ ಅಂತ ಹೇಳ್ತಾರೆ 1974 ಇಂದ. ಹೇಳ್ತಾರೆ ಅಂತಲ್ಲ, ಸಂಧಿಕಾಲ ಇದೆ. ವಿ ಆರ್ ಇನ್ ಸಂಧಿಕಾಲ. 50 years ಆಗಿದೆ. ಓಕೆ. ಸೊ ಏನು ಒಂದು ನಾರ್ಥನ್ ಪಾರ್ಟ್ ಆಫ್ ಇಂಡಿಯಾ ಎಲ್ಲ ಸ್ವಲ್ಪ ನ್ಯಾಚುರಲ್ ಕೆಲಾಮಿಟೀಸ್ಗೆ ಒಳಗಾಗಿ ಸೌತ್ ಇಂಡಿಯಾ ಅಂಡ್ ಫ್ಯೂ ಪಾರ್ಟ್ಸ್ ಆಫ್ ಈಸ್ಟ್ ಇಂಡಿಯಾ ಉಳ್ಕೊಳ್ಳುತ್ತೆ ಅಂತ ಹೇಳ್ತಾರೆ. ಅದು ನಿಜಾನಾ ಸರ್? There will be lot of calamities throughout this planet, and India, ನಮ್ಮ ಭಾರತ ದೇಶ also will be a part of it. There will be lot of bloodshed in North India. Lot of disturbance will take in North India. The capital of ಭಾರತ ದೇಶ, Delhi, will be shifted to Bangalore. Okay. So that is for sure, ಅಲ್ಲ? Everything is for sure. Okay. Thank you, sir. ಅಣ್ಣ, ಒಂದ್ ಪ್ರಶ್ನೆ ಬಂದಿದೆ. Nowadays people are undergoing test tube baby or IVF. Has Amara Guruji told anything about this thing? Is this system correct ಅಂತ ಒಂದ್ ಪ್ರಶ್ನೆ ಕೇಳಿದ್ದಾರೆ ಅಣ್ಣ. Amara has not told about it, but you can go to Mahabharata, wherein Vyasa Maharishi under the
ಇನ್ಸ್ಟ್ರಕ್ಷನ್ಸ್ ಆಫ್ ಸತ್ಯವತಿ ಇಸ್ ಮದರ್ ಗಾಂಧಾರಿಗೆ ಟೆಸ್ಟ್ ಟ್ಯೂಬ್ ಬೇಬೀಸ್ ಬಂತು. ದ ಕೌರವಸ್ ವೇರ್ ಬಾರ್ನ್ ಇನ್ ದಿಸ್ ಪ್ರೋಸೆಸ್. ಓಕೆ. ಅಣ್ಣ ಅವ್ರ ಪ್ರಶ್ನೆ ಏನಂದ್ರೆ ಇದು ಒಂದು ಸರಿಯಾದ ಪದ್ಧತಿನಾ ಅಂತ ಒಂದು ಪ್ರಶ್ನೆ ಕೇಳಿದಾರೆ ಅಣ್ಣ. ಇಟ್ ಇಸ್ ಅನ್ಯಾಚುರಲ್, ಇಟ್ ಇಸ್ ಮ್ಯಾನ್ ಮೇಡ್. ಇದು ಬಂದ್ಬಿಟ್ಟು ಏನಕ್ಕೆ ಅಂದ್ರೆ ಬಿಕಾಸ್ ಆಫ್ ದಿಸ್ ಸಾಫ್ಟ್ವೇರ್ ಟೆಕ್ನಾಲಜಿ ಅಂಡ್ ದಿಸ್ civilization which has changed into the modern technology, this kind of IVF has come. ಮೊದಲೆಲ್ಲ people used to get married at the age of 18 and 20 and settle in their life. ಇವಾಗ you go in for higher studies, you do master degrees, and by the time you finish you will be around 25 26. Then you go for work, then you get married, and you say you don't want to have a baby. What will happen? You first try to have a car, then you want to have a house. Adella aadmele you will be around 30 years of age at that time. What will happen? All your hormones would have gone, alva? So when the hormones are fertile, avaga you should have the baby. So you are delaying it. By the time the hormones will have a natural death. So to have hormones at 30 years, you have to go in for IVF. This is what you people have done. This is your own doing. ಜಯಲಕ್ಷ್ಮಿ ಅಕ್ಕ ಅನ್ಮ್ಯೂಟ್ ಮಾಡಿ ಅಕ್ಕ. ನಮಸ್ತೆ ಅಣ್ಣ. Namaste. ನನ್ನ ಪ್ರಶ್ನೆ ಏನಂದ್ರೆ ವೀರ ಬ್ರಹ್ಮೇಂದ್ರ ಸ್ವಾಮಿಗಳೇ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಗಳು ಅವರೇ ಮತ್ತೆ ಜನ್ಮ ತಾಳಿದ್ದಾರೆ ಅಂತ ನಾನು ಕೇಳ್ಪಟ್ಟಿದ್ದೀನಿ. ಅದು ಆತ್ಮಜ್ಞಾನ ಬೋಧನೆಯಲ್ಲಿ ಅವರ ಜೀವನ ಚರಿತ್ರೆಯಲ್ಲಿ ಅದೊಂದು ಸನ್ನಿವೇಶ ಬರುತ್ತೆ. ಅದ್ರ ಬಗ್ಗೆ ಏನಾದ್ರೂ ಅಮರ ಗುರುಗಳು ಹೇಳಿದಾರಾ? ಅಥವಾ ನನಗೆ ಏನ್ ಅನ್ಸುತ್ತೆ ಅಂದ್ರೆ ಅವರೇ ಅಮರ ಗುರು ಅವರು ಹೇಳಿಲ್ಲ. ಬಟ್ ಇನ್ನೊಂದು ವಿಶ್ವಾಮಿತ್ರ ಮಹರ್ಷಿ ಅವರು ಆಫ್ಟರ್ 2000 he will be born. So he is born and he is around 20 years of age. He will be recognized by the rishis. We'll have to wait. ಓಕೆ. ಅದೇ ನನಗೆ ಮನ್ಸಿಗೆ ಅನ್ಸೋದೇನು ಅಂದ್ರೆ ಅಮರ ಗುರುಗಳೇ ನಾನು ವೀರಬ್ರಹ್ಮೇಂದ್ರ ಸ್ವಾಮಿನ ಬಹಳ ಆರಾಧಿಸ್ತೀನಿ. ಅವರೇ ಇವರಾಗಿ ಹುಟ್ಟಿದಾರ ಅಂತ ನನಗೆ ಅನ್ಸುತ್ತೆ. ಯಾಕೆ ಅಂದ್ರೆ ಅವ್ರದ್ದು ಒರಿಜಿನಲ್ ಫೋಟೋನು ಇದೆ, ಬ್ರಹ್ಮೇಂದ್ರ ಸ್ವಾಮಿ ಅವ್ರದ್ದು ಒರಿಜಿನಲ್ ಫೋಟೋ ಇದೆ. ಅಮರ ಗುರುಜಿ ಒರಿಜಿನಲ್ ಫೋಟೋನು ಸ್ವಲ್ಪ ಕಣ್ಣು ಮೂಗು ಇದೆಲ್ಲ ಒಂದೇ ತರ ಫೀಚರ್ಸ್ ಅನ್ಸ್ತಾ ಇದೆ ನನಗೆ ನಾನು ನೋಡ್ದಾಗ. ಸೊ ಅವರೇ ಇವರಾಗಿ ಮತ್ತೆ ಕಾಲಚಕ್ರದಲ್ಲಿ ಹುಟ್ಟಿದಾರ, ನಮ್ಗೆ ಈ ತರ ಒಂದು ಒಳ್ಳೆ ಮಾರ್ಗ ತೋರಿಸ್ತಿದಾರ ಅಂತ ನನ್ನ ಮನ್ಸಿಗೆ ಅನಿಸ್ತಾ ಇದೆ. ಸೊ ಅದ್ರಿಂದ ಕೇಳ್ದೆ ಅಣ್ಣ. ಇರ್ಬೋದಮ್ಮ, ಅದ್ರ ಬಗ್ಗೆ ನಾವೇನು ಕಾಮೆಂಟ್ ಮಾಡಕ್ಕಾಗಲ್ಲ. ಓಕೆ ಓಕೆ. ಅಂದ್ರೆ ಅವರು ಬ್ರಹ್ಮೇಂದ್ರ ಸ್ವಾಮಿಗಳು ಹೇಳಿದ್ದಾರೆ ಈ ತರ ಏನು ಇವಾಗ ಹೇಳಿದ್ರಲ್ಲ ಎಲ್ಲ ಫುಲ್ ಸರ್ವನಾಶ ಆಗತ್ತೆ, ಬರೀ ಈ ಕಡೆ ಸೌತ್ ಇಂಡಿಯಾ ಮಾತ್ರ ಉಳ್ಕೊಳ್ಳುತ್ತೆ ಅಂತ. ಅದೇ ರೀತಿ ಅಮರ ಗುರುಗಳು ಹೇಳಿದ್ದಾರೆ. ಸೊ ಅದಕ್ಕೂ ಇದಕ್ಕೂ ಲಿಂಕ್ ಆಗ್ತಿದ್ಯಾ? ಆಲ್ಮೋಸ್ಟ್ ನೀವ್ ಹೇಳ್ತಿದ್ದೀರಾ ನಾವು ಸಂಧಿಕಾಲದಲ್ಲಿ ಇದೀವಿ ಅಂತ. ಸೊ ಈ ಸಂಧಿಕಾಲ ಇನ್ನು ಎಷ್ಟು ವರ್ಷ ಮುಂದುವರಿಬಹುದು? ಯಾವಾಗ ಸತ್ಯಯುಗ ಶುರುವಾಗುತ್ತೆ ಅಣ್ಣ? ಹಲೋ ಹಲೋ ಅಕ್ಕ ಒಂದ್ ನಿಮಿಷ, ಅಣ್ಣ ಕನೆಕ್ಟ್ ಆಗ್ತಾ ಇದಾರೆ ಅನ್ಸುತ್ತೆ ಮತ್ತೆ. ಓಕೆ ಓಕೆ. ಇಲ್ಲ ಅಣ್ಣ ಮಾತಾಡ್ತಿದ್ದಾರೆ, ಮಾತಾಡಿ ಅಣ್ಣ. ಅದೇ ಅಣ್ಣ, ಸಂಧಿಕಾಲ ಇನ್ನು ಎಲ್ಲಿ ಯಾವ ಇಸ್ವಿವರೆಗೂ ಮುಂದುವರಿಬಹುದು ಏನಾದ್ರು ಹೇಳ್ಬೋದಾ? ಯಾವಾಗ ಸತ್ಯಯೋಗ ಸ್ಟಾರ್ಟ್ ಆಗುತ್ತೆ ಅಂತ ಅಣ್ಣ ಕೇಳ? ಓಕೆ ಓಕೆ ಓಕೆ. ಸರಿ ಅಣ್ಣ, ಆಯ್ತು. ಥ್ಯಾಂಕ್ಸ್ ಅಣ್ಣ. ಥ್ಯಾಂಕ್ ಯು ಅಕ್ಕ. ಅಣ್ಣ ಮುಂದಿನ ಪ್ರಶ್ನೆ. ನಮಸ್ಕಾರ ಸತೀಶ್ ಅಣ್ಣ. ಯಾವಾಗ ಅಮರ ಗುರುಗಳ ಫೋಟೋ ನೋಡಿದಾಗ ಅವರು ತುಂಬಾ ಪರಿಚಯ ಇರೋ ಹಾಗೆ ಅನ್ಸತ್ತೆ, ಯಾವಾಗ್ಲೂ ಅವರನ್ನ ನೋಡಿದೀನಿ ಅಂತ ಅನ್ಸತ್ತೆ, ಯಾಕೆ ಹೀಗೆ? ಹಿಂದಿನ ಜನ್ಮದಲ್ಲಿ ಏನಾದ್ರೂ ಒಂದು ಕನೆಕ್ಷನ್ ಇರುತ್ತಾ ಅಂತ ಒಬ್ರು ಕೇಳಿದ್ದಾರೆ ಅಣ್ಣ. ಖಂಡಿತ ಇರ್ತದಮ್ಮ, ಇಲ್ಲ ಅಂದ್ರೆ ಆಗಲ್ಲ. ಈ ಜನ್ಮದಲ್ಲಿನು ಅವರು ವಿಲ್ ಮಾಡಿಯೇ ನೀವೆಲ್ಲ ಬಂದಿರೋದು ಈ ವಿಶ್ವಮಿತ್ರ ಗ್ರೂಪ್. ಅವ್ರ ಅಪ್ಪನೆ ಇಲ್ದ್ರೆ ಯಾರು ನೀವು ಬರಕ್ ಆಗಲ್ಲ. ಸೊ he has chosen you and you are all come. Every birth he will be doing like this. He will be picking up.
ಧನ್ಯವಾದಗಳು ಅಣ್ಣ. ಅಣ್ಣ, ಇನ್ನೊಂದು ಪ್ರಶ್ನೆ ಅವ್ರು ಓದ್ ಹೇಳಲಿಕ್ಕೆ ರಿಕ್ವೆಸ್ಟ್ ಮಾಡಿದ್ದಾರೆ. ಪ್ಲೀಸ್ ಫರ್ಗಿವ್ ಮೀ, ಐ ಕೆನಾಟ್ ಕಾಲ್ ಡ್ಯೂ ಟು ಸಮ್ ರೀಸನ್, ಬಟ್ ಕ್ಯಾನ್ ಐ ಆಸ್ಕ್ ಪ್ಲೀಸ್ ಅಗೇನ್? ಐ ವಿಲ್ ಗಿವ್ ದ ಡೀಟೇಲ್ಸ್ ಕರೆಕ್ಟ್ಲಿ ಅಂಡ್ ಫಾರ್ ವಾಟ್ ಐ ಆಮ್ ಡೂಯಿಂಗ್ ಫಾರ್ ಅಂತ. ಓಕೆ, ಹಿ ರೈಟ್ಸ್, I am chanting Hanuman Chalisa daily, so I took Sankalpa for a material desire which I needed it to change my life in a good way, so it will help me in my spiritual sadhana ಅಂತ ಕೇಳಿದ್ದಾರೆ. ಸೊ ಅದಕ್ಕೆ ಅವರು 48 ದಿನ ಬ್ರಹ್ಮಚರ್ಯ ವಿಷಯವಾಗಿ ಕೇಳಿದ್ರು ಗೊತ್ತಾ? ಆ ಕಾಂಟೆಕ್ಸ್ಟ್ ಅಲ್ಲಿ ಇದನ್ನ ಕೇಳಿದ್ದಾರೆ. ಹೀಸ್ ಅವ್ರದ್ದು ಒಂದು ಮೆಟೀರಿಯಲ್ ಡಿಸೈರ್ ಇದೆ, ಅದನ್ನ ಅವರು ಇದ್ ಮಾಡ್ಲಿಕ್ಕೆ ಇದನ್ನ ಸಾಧನೆ ಮಾಡ್ತಾ ಇದ್ದಾರೆ. ಹನುಮಾನ್ ಚಾಲಿಸ 48 ದಿನ ಸಂಕಲ್ಪ ಮಾಡ್ತಾ ಇದ್ದಾರೆ ಅಂತ. ಸೊ ಅದಕ್ಕೆ ಅವರು ಬ್ರಹ್ಮಚರ್ಯನ ಬ್ರೇಕ್ ಮಾಡ್ಲಿಕ್ಕೆ ಪ್ರೊಸೀಜರ್ ಏನಂತ ಕೇಳಿದ್ದಾರೆ, ಒಂದ್ ವೇಳೆ ಇದ್ರೆ. ಅವರು 48 ಡೇಸ್ ಶ್ರದ್ಧಾ ಭಕ್ತಿ ಏಕಾಗ್ರತೆಯಿಂದ ಬ್ರಹ್ಮಚರ್ಯದಿಂದ ಮಾಡಿರೋ ವ್ರತಕ್ಕೆ ಫಲ ಸಿಗ್ತದೆ. 48 ಡೇಸ್ ಆದ್ಮೇಲೆ 49th ಡೇ ಅವ್ರು ಬಂದ್ಬಿಟ್ಟು ಹನುಮಾನ್ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ತುಳಸಿ ಕೈನಲ್ಲಿ ಇಟ್ಕೊಂಡು ಎಷ್ಟು ಸಾಧ್ಯ ಆಗ್ತದೋ ಅಷ್ಟು ಪ್ರದಕ್ಷಿಣೆ ಮಾಡಿ ರಾಮ 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 ಅಂತ ಹೇಳ್ಕೊಂಡು ಆ ತುಳಸಿ ತಕೊಂಡು ಹನುಮಾನ್ ಪಾದಕ್ಕೆ ಹಾಕ್ಬಿಟ್ಟು ಐನವ್ರನ್ನ ಅದನ್ನ ಸಮರ್ಪಣೆ ಮಾಡ್ಬಿಟ್ಟು ಆವಾಗ ಅವರು ಆಂಜನೇಯರವ್ರನ್ನ ಬೇಡ್ಕೋಬೇಕು. ಅಪ್ಪ, ಈ ತರ ನಾನು 48 ದಿವಸ ನಾನು ಮೆಟೀರಿಯಲ್ ಡಿಸೈರ್ ಆಗಿ ನಾನು ಕೋರ್ಕೊಂಡೆ, ಅದೇನು ಡಿಸೈರ್ ಅಂತ ಅವ್ರು ಆವಾಗ ಅಲ್ಲಿ ಹೇಳ್ಬೇಕು. ಏನಾದ್ರೂ ಗೊತ್ತಿಲ್ಲದ್ರು ನಾನು ತಪ್ಪು ಮಾಡಿದ್ರೆ ಕ್ಷಮೆ ಮಾಡಿ ನನಗೆ ಈ ಒಂದು ಕೋರಿಕೆಯನ್ನು ನನಗೆ ನೆರವೇರಿಸ್ಕೊಡು ಅಂತ ಕೇಳ್ಕೊಂಡು ಆ ತುಳಸಿ ತಕೊಂಡು ಅದನ್ನ ಅವರು ಶ್ರೀ ಕೃಷ್ಣಾರ್ಪಣ ತಗೊಂಡು ಬರ್ಬೇಕಮ್ಮ, ಅಷ್ಟೇ. ಓಕೆ ಅಣ್ಣ. ಹಾಗೆ ಅವರು 48 ದಿನ ಏನ್ ಬ್ರಹ್ಮಚರ್ಯ ಮಾಡಿರ್ತಾರೆ, ಅದ್ರ ಬಗ್ಗೆ ಏನು ಸ್ಪೆಸಿಫಿಕ್ ಆಗಿ ಏನಾದ್ರು ಹೇಳೋವಂಥದ್ದು ಇದೆಯಾ ಅಣ್ಣ? ಅದು ನಾರ್ಮಲ್ ಬ್ರಹ್ಮಚರ್ಯ ಹೆಂಗ್ ಮಾಡ್ಬೇಕು ಅದ್ ಮಾಡಿರ್ತಾರೆ ಅವರು, ಅದ್ರ ಬಗ್ಗೆ ಏನ್ ಸ್ಪೆಸಿಫಿಕ್ ಏನಿಲ್ಲ. ಓಕೆ, ಅದನ್ನ ಬ್ರೇಕ್ ಮಾಡುವಂತ ಪದ್ಧತಿ ಅವೆಲ್ಲ ಏನಿಲ್ಲ ಅಲ್ಲ ಅಣ್ಣ? ಏನಿಲ್ಲಮ್ಮ, ಅದು ಇದೇ ತರ 49th day you go to ಆಂಜನೇಯ ಟೆಂಪಲ್, ಆಫರ್ ಇಸ್ ಪ್ರೇಯರ್ಸ್ ಟು ಹಿಮ್. ಅದನ್ನ ಇವಾಗ ಹೇಳಿದ್ನಲ್ಲ, ಆ ಪ್ರೊಸೀಜರ್ ಫಾಲೋ ಮಾಡ್ಕೋಬೇಕಷ್ಟೇ. ಓಕೆ ಅಣ್ಣ. ಅಣ್ಣ, ನಿಮ್ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ ಅನ್ಕೋತೀನಿ. ದಯವಿಟ್ಟು ಸಿಕ್ಕಿದೆ ಅಂತ ಒಂದು ಮೆಸೇಜ್ ಹಾಕಿ ಅಣ್ಣ. ಧನ್ಯವಾದಗಳು ಅಣ್ಣ. ಇನ್ನೊಂದು ಪ್ರಶ್ನೆ ಅಣ್ಣ, ಕಾರ್ತಿಕೇಯ ಅಂದ್ರೆ ಸುಬ್ರಹ್ಮಣ್ಯ ದೇವರು ಬ್ರಹ್ಮಚಾರಿ ಅಂತ ಅಂತಾರೆ, ಆದ್ರೆ ಕೆಲವರು ಮದುವೆ ಆಗಿದ್ದಾರೆ ಅಂತ ಕೇಳ್ತಾರೆ. ಸೊ ಅದ್ರ ಬಗ್ಗೆ ಸ್ವಲ್ಪ ತಿಳಿಸಿ ಅಂತ ಹೇಳಿದ್ದಾರೆ ಅಣ್ಣ. ಅವ್ರಿಗೆ ಮದುವೆ ಆಗಿದೆ, ಒಳ್ಳಿ ದೇವಸೇನ ಅಂತ ಇಬ್ರು ಹೆಂಡ್ತಿರವ್ರಿಗೆ, ಇಚ್ಛಾಶಕ್ತಿ ಕ್ರಿಯಾಶಕ್ತಿ ಅಂತ ಅವರಿಬ್ರು ಅವ್ರಿಗೆ ಹೆಂಡತಿಯರವ್ರಿಗೆ. ಈಸ್ ನಾಟ್ ಅ ಬ್ರಹ್ಮಚಾರಿ. ಓಕೆ, ಧನ್ಯವಾದಗಳು ಅಣ್ಣ. ಅಣ್ಣ, ಮುಂದಿನ ಪ್ರಶ್ನೆ. ಇದು ಕಂದ ಪುರಾಣ ವೇದವಾಸ ಮಹರ್ಷಿ ರಚಿಸಿದ್ದಾರೆ. ಅದನ್ನ ಓದಿದ್ರೆ ಅದ್ನಲ್ಲಿ ಹೆಂಗೆ ಮದ್ವೆ ಆಯ್ತು ಎಲ್ಲ ಡೀಟೇಲ್ ಬರ್ತದವ. ಓಕೆ, ಧನ್ಯವಾದಗಳಣ್ಣ. ಅಣ್ಣ, ಇನ್ನೊಂದು ಪ್ರಶ್ನೆ. ನಮಸ್ಕಾರ ಸತೀಶ್ ಅಣ್ಣ, ಪ್ರೀತಿ ಅನ್ನೋ ಭಾವನೆ ಬಗ್ಗೆ ಏನಾದ್ರೂ ಹೇಳಿ. ಈಗಿನ ಯುವಜನತೆ ತುಂಬಾ ಇದನ್ನ ತಪ್ಪಾಗಿ ತಿಳ್ಕೊಂಡು ಪ್ರಾಣ ಕಳ್ಕೊಳ್ತಾ ಇದ್ದಾರೆ ಅಂತ ಕೇಳಿದ್ದಾರೆ. ಏನಮ್ಮ, ಏನು ಅರ್ಥ ಆಗಿಲ್ಲ, ಸರಿಯಾಗಿ ಹೇಳಿ. ಪ್ರೀತಿ ಅನ್ನೋ ಭಾವನೆ ಬಗ್ಗೆ ಏನಾದ್ರೂ ಹೇಳಿ. ಈಗಿನ ಯುವಜನತೆ ತುಂಬಾ ಇದನ್ನ ತಪ್ಪಾಗಿ ತಿಳ್ಕೊಂಡು ಪ್ರಾಣವನ್ನ ಕಳ್ಕೊಳ್ತಾ ಇದ್ದಾರೆ ಅಂತ ಕೇಳಿದ್ದಾರೆ ಅಣ್ಣ. ಅಲ್ಲ, ಪ್ರೀತಿ ಅನ್ನೋದು, ಲವ್ ಅನ್ನೋದು ಇಟ್ ಈಸ್ ಪ್ಯೂರಿಟಿ ಭಗವಂತ ಕೊಟ್ಟಿರೋದು. ಅದನ್ನ ನಾವು ಕಂಟೈನ್ ಮಾಡಕ್ ಆಗಲ್ಲ. ಇಟ್ ಈಸ್ ಇನ್ಫಿನಿಟ್. ಅದನ್ನ ಎಷ್ಟು ಸತಿ ಯಾವ ತರ ಯೂಸ್ ಮಾಡ್ಬೇಕು ಆ ತರ ಅದನ್ನ ಯೂಸ್ ಮಾಡ್ಕೋಬೇಕು. ನೀವು ಅದನ್ನ ದುರುಪಯೋಗ ಮಾಡ್ಕೊಂಡಿದ್ರೆ ಅದು ತಪ್ಪು, ನಿಮ್ ತಪ್ಪು. ಇವಾಗ ಪೇರೆಂಟ್ಸ್ ಮೇಲೆ ಒಂಥರ ಪ್ರೀತಿ, ಸಿಸ್ಟರ್ ಮೇಲೆ ಒಂಥರ ಪ್ರೀತಿ, ಬ್ರದರ್ ಮೇಲೆ ಒಂಥರ ಪ್ರೀತಿ, ಫ್ರೆಂಡ್ಶಿಪ್ ಮೇಲೆ ಒಂಥರ ಪ್ರೀತಿ, ಸೊಸೈಟಿ ಮೇಲೆ ಒಂಥರ ಪ್ರೀತಿ, ಆಮೇಲೆ ನೀವು ಯಾರನ್ನಾದ್ರೂ ಪ್ರೀತಿಸಿದ್ರೆ ಅದು ಒಂಥರ ಪ್ರೀತಿ. ಬಟ್ ಇದು ಎಲ್ಲದಕ್ಕೂ ನೀವು ಭಗವಂತನ ಪ್ರೀತಿಸ್ಬೋದು, ಅದು ಮುಖ್ಯ. ಹೃದಯಪೂರ್ವವಾಗಿ ಪ್ರೀತಿಸ್ತಾರ ನೋಡು ಭಗವಂತನ, ಅದನ್ನ ಅವನು ಸ್ವೀಕಾರ ಮಾಡ್ತಾನೆ. ಅದನ್ನ ಬಿಟ್ಬಿಟ್ಟು ಈ ಪ್ರೀತಿಯನ್ನು ನೀವು ಯಾರನ್ನೋ ಇಷ್ಟ ಪಡ್ತೀರಾ, ಅದು ಮೆಟೀರಿಯಲೈಸ್ ಆಗಲ್ಲ, ಆವಾಗ ನೀವು ಆತ್ಮಹತ್ಯೆ ಮಾಡ್ಕೊಳ್ತೀರಾ, ಅದು ತಪ್ಪು. ದಟ್ ಈಸ್ ನಾಟ್ ಕರೆಕ್ಟ್. ದಟ್ ಈಸ್ ಯುವರ್ ಓನ್ ಫಾಲ್ಟ್. ಸೊ ಲವ್ ಇಸ್ ಗಾಡ್ ಅಂತಾರೆ. ಪುನೀತವಾಗ ಇರೋ ಆ ಪ್ರೀತಿ ಪ್ರೇಮವನ್ನು ಯು ಶುಡ್ ಪ್ರಾಪರ್ಲಿ ಯೂಸ್ ಇಟ್. It is in different ways it should be used. In your house, your family, in society, in your office while working,
while working also with love you should work. ನೀವು ಬಂದಲ್ಲ ನಾನು ಕೆಲಸ ಮಾಡ್ಬೇಕಂತೆ ಆ ಥರ ಮಾಡಬಾರ್ದು. You should come there with love and affection. You work. What you earn also should be ಪ್ರೀತಿಯಿಂದ ಅರ್ನ್ ಮಾಡಬೇಕು. ಎಲ್ಲದಕ್ಕೂ ಪ್ರೀತಿಯಿಂದ ಮಾಡಿದ್ರೆ ಅದಕ್ಕೆ ಬೇರೆ ಬೆಲೆ ಇದೆ, ಅದಕ್ಕೆ ಒಂದು ಇಂಪಾರ್ಟೆನ್ಸ್ ಇದೆ. ಇದು ಇಟ್ಸ್ ಎ ಬಿಗ್ ಟಾಪಿಕ್ ಅಮ್ಮ. ಫಾರ್ ಅವರ್ಸ್ ಟುಗೆದರ್ ವಿ ಕ್ಯಾನ್ ಡೆಲಿಬ್ರೇಟ್ ಆನ್ ದಿಸ್ ಅಂಡ್ ವಿ ಕ್ಯಾನ್ ಡಿಬೇಟ್ ಆನ್ ದಿಸ್. ಓಕೆ ಅಣ್ಣ, ಇನ್ನೊಂದು ಪ್ರಶ್ನೆ ಬಂದಿದೆ. ನಮಸ್ತೆ ಅಣ್ಣ, ನಮ್ಮ ಎಲ್ಲಾ ಸಾಧಕರಿಗಾಗಿ ನೀವು ಒಂದು ಸ್ವಲ್ಪ ಫುಡ್ ಹ್ಯಾಬಿಟ್ ಬಗ್ಗೆ ತಿಳಿಸಿಕೊಡಿ ಅಂತ ಕೇಳಿದ್ದಾರೆ ಅಣ್ಣ. ಫುಡ್ ಹ್ಯಾಬಿಟ್ ಫುಡ್ ಹ್ಯಾಬಿಟ್, ಆಹಾರ ಪದ್ಧತಿ. ಆಹಾರ ಪದ್ಧತಿ ನಾನು ಹೇಳ್ದನಲ್ಲಮ್ಮ, ನೈಟ್ ಒಂದು ಕಾಪರ್ ಚೊಂಬು ಇಲ್ಲ ಅಂದ್ರೆ ಒಂದು ಚೊಂಬಿನಲ್ಲಿ ನೀರ್ ಇಟ್ಕೊಳ್ಳಿ. ಬೆಳಗ್ಗೆ ಎದ್ದಿದ್ದೆ ಫಸ್ಟ್ ಯು ಕನ್ಸ್ಯೂಮ್ ದಟ್ ವಾಟರ್. ಅದೇನಾಗ್ತದೆ, ಡ್ಯೂರಿಂಗ್ ನೈಟ್ ಸಲೈವ ಕೂಡ ಅಕ್ಯುಮುಲೇಟೆಡ್ ಇನ್ ಯುವರ್ ಮೌತ್. ದಟ್ ಈಸ್ ವೆರಿ ಪಾಯ್ಸನಸ್. ಸೊ ಅದನ್ನ ನೀವು ಒಳಗಡೆ ತಗೋಬೇಕು. ವೆನ್ ಇಟ್ ಗೋಸ್ ಇನ್ ಟು ದ ಸ್ಟಮಕ್, ಆ ನೈಟ್ ನಲ್ಲಿ ಏನಾಗ್ತದೆ, ನಿಮ್ ಸ್ಟಮಕ್ ನಲ್ಲಿ ಬ್ಯಾಕ್ಟೀರಿಯಾ ಫಾರ್ಮ್ ಆಗಿರ್ತದೆ. ದಟ್ ವಿಲ್ ಕಿಲ್ ಆಲ್ ದ ಬ್ಯಾಕ್ಟೀರಿಯಾ. ಇದು ನೀವು ಬೇಕಾದ್ರೆ ಅಕ್ಕಿ ಬಾಯಿನಲ್ಲಿ ಇಟ್ಕೊಂಡು ಬೆಳಗೊತ್ತು ಅದನ್ನ ಆಚೆ ಸ್ಪಿಟ್ ಮಾಡಿ ಈ ಹಕ್ಕಿಗಳು ಗೊತ್ತಿಂದ್ರೆ ಇಟ್ ವಿಲ್ ಇಮಿಡಿಯೇಟ್ಲಿ ಡೈ. ಅದಾಯ್ತಾ? ಆದ್ಮೇಲೆ ಏನ್ ಮಾಡಿ, ನೀವು ಒಂದು ರಾ ಜಿಂಜರು ಪೀಸ್ ಚಿಕ್ಕದು ಆ ಸ್ಕಿನ್ ತೆಗೆದ್ಬಿಟ್ಟು ಅದು ಬಾಯಿನಲ್ಲಿ ಹಾಕೊಂಡು ಅಗದ್ಬಿಡಿ, ನೀರು ಕುಡಿದ್ಬಿಡಿ. ಆಮೇಲೆ ಯು ಬ್ರಷ್ ಯುವರ್ ಟೀತ್, ದೆನ್ ಯು ಟೇಕ್ ಯುವರ್ ವಾಟ್ ಎವರ್ ನಾರ್ಮಲ್ ಕೆಲಸ ಮಾಡ್ತಾರೆ, ಏನ್ ಮಾಡ್ತಾರೆ ಅದು ತಗೊಂಡೋಗಿ. ಮಧ್ಯಾಹ್ನ ಕರೆಕ್ಟಾಗಿ 12 ಗಂಟೆಗೆ ಊಟ ಆದ್ಮೇಲೆ ಒಂದು ಚಿಟಿಕೆ ಡ್ರೈ ಜಿಂಜರ್ ಪೌಡರ್ ಸಿಗ್ತಿದೆ, ಆ ಡ್ರೈ ಜಿಂಜರು ಸ್ವಲ್ಪ ತಗೊಳ್ಳಿ. ಆಮೇಲೆ ನೈಟ್ ಮಲ್ಕೊಳ್ಳೋಕ್ ಮುಂಚೆ ಇದು ನೋಡಿ, ಇದಕ್ಕೆ ಕರಕ್ಕಾಯಿ ಅಂತಾರೆ ತೆಲುಗುನಲ್ಲಿ. ಈ ಪೌಡರ್ನ ನೈಟ್ ತಗೋಬೇಕು. ಇದು ಬಾಯಿನಲ್ಲಿ ಹಾಕೊಂಡು ನೀರು ಕುಡಿದ್ರೆ ಇಟ್ ವಿಲ್ ಬಿ ಸ್ವೀಟ್. ಇದು ಗಂಧಿಗೆ ಸಿಗ್ತದೆ. ಸೊ ಈ ಮೂರನ್ನು ನೀವು ಡೈಲಿ ಆಚರಿಸಿದ್ರೆ ಯುವರ್ ಸ್ಟಮಕ್ ವಿಲ್ ಬಿ ಪರ್ಫೆಕ್ಟ್, ಯು ವಿಲ್ ಬಿ ಹೆಲ್ತಿ, ಯು ವಿಲ್ ನಾಟ್ ಗೆಟ್ ಎನಿ ಡಿಸೀಸ್. ಓಕೆ. And more important is timely meals. You should not have untimely meals. Untimely meals ಮಾಡಿದ್ರೆ ಏನಾಗ್ತದೆ, ಸ್ಟಮಕ್ ಅಲ್ಲಿ the acid will be secreted, so it will be waiting to consume. ನೀವು ಅದು ಕೊಟ್ಟಿಲ್ಲ ಅಂದ್ರೆ ಆ ಊಟ ಸಮಯದಲ್ಲಿ it will start eating the inner skin of the stomach. You will get ulcer and you will suffer ill health. So timely meals is important. ಆ ಪರ್ಟಿಕ್ಯುಲರ್ ಟೈಮ್ ನಲ್ಲಿ ನೀವೇನ್ ಮಾಡಿ, ಏನಾದ್ರೂ ಒಂದು ಬಿಸ್ಕೆಟ್, ಒಂದು ಬಾಳೆಹಣ್ಣು, ಒಂದು ಬನ್ನು, ಒಂದು ತಗೊಳ್ಳಿ. ಇದು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಟೈಮ್ಲಿ ಮೀಲ್ಸ್ ಇಸ್ ಮೋರ್ ಇಂಪಾರ್ಟೆಂಟ್ ಫಾರ್ ಯು. ಓಕೆ, ಧನ್ಯವಾದಗಳು. ಅವಾಯ್ಡ್ ದೀಸ್ ಚೈನೀಸ್ ಪ್ರಿಪೇರ್ಡ್ ಫುಡ್ಸ್. ಅವಾಯ್ಡ್ ಔಟ್ಸೈಡ್ ಈ ಬರ್ಗರ್ಸ್ ಅದು ಇದೆಲ್ಲ ಅವಾಯ್ಡ್ ಮಾಡಿ ದಯವಿಟ್ಟು. ವೆಸ್ಟರ್ನ್ ಕಲ್ಚರ್ನ ಅವಾಯ್ಡ್ ಮಾಡಿ. ಅಮರಾವ್ರು ಹೇಳಿದ್ದಾರೆ, ಡೋಂಟ್ ಅಡಾಪ್ಟ್ ವೆಸ್ಟರ್ನ್ ಕಲ್ಚರ್, ಅಡಾಪ್ಟ್ ವೆಸ್ಟರ್ನ್ ಟೆಕ್ನಾಲಜಿ. ವೆಸ್ಟರ್ನ್ ಕಲ್ಚರ್ನ ಅವಾಯ್ಡ್ ಮಾಡಿ, ಔಟ್ಸೈಡ್ ಫುಡ್ ನ ಅವಾಯ್ಡ್ ಮಾಡಿ, ಆಚೆ ಹೋಗಿ ತಿನ್ನೋದನ್ನ ಅವಾಯ್ಡ್ ಮಾಡಿ ದಯವಿಟ್ಟು. ಧನ್ಯವಾದಗಳು ಅಣ್ಣ. ಅಣ್ಣ, ಮುಂದಿನ ಪ್ರಶ್ನೆ, ಶ್ರೀಕೃಷ್ಣ ಅವರು ಯಾಕೆ ರಾಧಾ ಅವರನ್ನ ಮದ್ವೆ ಆಗ್ಲಿಲ್ಲ? ಆದ್ರೆ ಅವರು 16,000 ಜನ ಗೋಪಿಕೆಯರನ್ನ ಮದ್ವೆ ಆದ್ರು, ಆದ್ರೆ ರಾಧಾ ಅವರನ್ನ ಯಾಕೆ ಮದ್ವೆ ಆಗ್ಲಿಲ್ಲ ಅಂತ ಕೇಳಿದ್ದಾರೆ ಅಣ್ಣ. ರಾಧೆದ ಎಪಿಸೋಡ್ ಬಂದಿದೆ, ಅದನ್ನ ನೋಡಿ ಆದ್ಮೇಲೆ ತಿಳ್ಕೊಳ್ಳಿ. ಕ್ಲೀನ್ ಆಗಿ ಇದಕ್ಕೆ ಆನ್ಸರ್ ಮಾಡಿದ್ದೀವಿ. 12,000 ಅಲ್ಲ, 16,108 ಗೋಪೀಸ್. ಹಾ ಅಣ್ಣ, ಧನ್ಯವಾದಗಳು ಅಣ್ಣ. ಅಕ್ಕ, ನಿಮ್ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ ಅನ್ಕೋತೀನಿ. ಈಗ ಗ್ಯಾಲರಿ ಮೋಡಲ್ಲಿ ಹೋಗೋಣ. ಯಾರಿಗಾದ್ರೂ ಪ್ರಶ್ನೆ ಇದ್ರೆ ಕೈ ಎತ್ತಿ. ಧನ್ಯವಾದ. ಇನ್ನು 5 ನಿಮಿಷಗಳ ಕಾಲ ನಮ್ಮ ಸತ್ಸಂಗ ನಡೆಯುತ್ತೆ. ಯಾರಿಗಾದ್ರೂ ಪ್ರಶ್ನೆ ಇದ್ದಲ್ಲಿ ಕೈ ಎತ್ತಿ ಮಾತಾಡಿ. ಪವಿತ್ರ, ಇನ್ನೊಂದು ಈ ಕರಕ್ಕಾಯಿ ಇದೆಯಲ್ಲ, ಇದು ಬಂದು those who are above 50 years only they should take it. ಇದೊಂದು ಪ್ರಿಕಾಷನ್ ಮರ್ತೋಗ್ಬಿಟ್ಟೆ, ಇವಾಗ ಹೇಳಿದ್ದೀನಿ. ಆಗ್ಲಿ ಅಣ್ಣ, 50 ವರ್ಷ ಕೆಳಗಡೆ ಇರೋರು ತಗೊಳ್ಬಾರ್ದು. ಅಣ್ಣ, ನೀವು ಮ್ಯೂಟ್ ಆಗಿದ್ದೀರಾ. ಜಿಂಜರ್ ಹೇಳಿ ಪವಿತ್ರ. ಹಾ ಅಣ್ಣ. ಅಣ್ಣ, ಇದು ಕರಕ್ಕಾಯಿನ 50 ವರ್ಷದ ಒಳಗಿರೋರು ಯಾರುನು ಉಪಯೋಗಿಸಬಾರ್ದು, 50 ವರ್ಷ ಆದವ್ರು ಮಾತ್ರ ಉಪಯೋಗಿಸ್ಬೇಕು ಅಲ್ವಾ ಅಣ್ಣ? ಬಿ ಅಬ್ಸ್ಟಕಲ್ ಫಾರ್ ಬರ್ತ್. ಹಾ ಅಣ್ಣ, ಆಗ್ಲಿ ಅಣ್ಣ.
ಆಗ್ಲಿ ಅಣ್ಣ. ಧನ್ಯವಾದಗಳು ಅಣ್ಣ. ಇನ್ಯಾರಿಗಾದ್ರೂ ಪ್ರಶ್ನೆಗಳಿದೆಯಾ ಪವಿತ್ರ? ಅಣ್ಣ? Tomorrow while coming, you bring Puchanga. ಅಣ್ಣ ಓಕೆ ಅಣ್ಣ. ಅಣ್ಣ ಐ ಥಿಂಕ್ ಇನ್ ಯಾರ್ದು ಪ್ರಶ್ನೆಗಳು ಇಲ್ಲ ಅಂತ ಅನ್ಕೊಂತೀನಿ. ಓಕೆ, ಚಂದ್ರಕಲಾ ಅಕ್ಕ ಅನ್ಮಿಟ್ ಮಾಡಿ ಅಕ್ಕ. ಹಲೋ, ನಮಸ್ಕಾರ ಡಾಕ್ಟ್ರೆ. ಸತೀಶ್ ಅವರೇ ನಮಸ್ತೆ. ಅದೇ ಹುಷಾರಾಗಿದ್ದೀನಿ ಈಗ. ಫಾಲೋ ಮಾಡಿ, ಜಯರಾಮ ಏನ್ ಹೇಳಿದಾರ ಆ ತರ ಫಾಲೋ ಮಾಡಿ. ಯು ವಿಲ್ ಲೂಸ್ weight and you will be a 16 years old girl. ಥ್ಯಾಂಕ್ ಯು ಸತೀಶ್ ಅವರೇ. ಮತ್ತೆ ಇನ್ನೊಂದು ಒಂದು ಕೇಳ್ಬೇಕಾಗಿತ್ತು. ಅದೇ ನಮ್ಮ ಮನೆಯಲ್ಲಿ ಇಸ್ಕಾನ್ ಅವರು ಕೊಟ್ಟಿದ್ದು, ನಮ್ಮ ಚಿಕ್ಕಮ್ಮವ್ರ ಮಗಳು ಫಾಲೋ ಮಾಡ್ತಿದ್ಲು ಇಸ್ಕಾನ್. ಅವರು ಮುಂಚೆನೆ ಕಳಿಸ್ತಿದ್ರು, ಕೋವಿಡ್ ಮುಂಚೆನೆ ಭಾಗವತ ಸಂಪುಟ 15 ಸಂಪುಟ ಇರ್ತಾವಲ್ಲ ಅವುಗಳು, ಅದನ್ನ ನಮ್ಗೆ ಇಟ್ಟಿದ್ವಿ ಸತೀಶ್ ಅವರೇ. ಈಗ ನಮ್ಮ ತಾಯಿಯವರು ಸೆಂಟಿಮೆಂಟ್ ಇಂದ ಆಮೇಲೆ ನೀವು ಕಳಿಸಿದ್ದು ಇಟ್ಕೊಂಡಿದೀವಿ. ಇವರು ಒಂದು ಪೆಟ್ಟಿಗೆನ ಬಿಟ್ಟು, ನಮ್ದು ಒಂದು ನಮ್ಮ ಗಂಡನ ಮನೆದು ದೊಡ್ಡ ಕಬ್ಬಿಣದ ಪೆಟ್ಟಿಗೆ ಇದೆ, ಅದ್ರ ಮೇಲೆ ಇಟ್ಬಿಟ್ಟಿದ್ದಾರೆ ಟಂಕಲ್ಲಿ. ಅದಕ್ಕೆ ಇಡಬಾರ್ದು, ದೇವಸ್ಥಾನಕ್ಕೆ ಕೊಟ್ಬಿಡೋಣ ಅಂತ ಇದೀನಿ. ಅವನ್ನ ನೀವು ಕೊಟ್ಟಿರೋದು ಹಂಗೆ ಇಸ್ಕಾನ್ಗೆ ಹೋಗಿ ಕೊಟ್ಬಿಡಿ ಅದನ್ನ. ಅದಕ್ಕೆ ಏನ್ ಮಾಡೋದು ಅಂತ. ಏನಿಲ್ಲ, ಒಂದು ಗಿಫ್ಟ್ ರ್ಯಾಪರ್ ಮಾಡಿ ಶ್ರೀ ಕೃಷ್ಣ ಅರ್ಪಣಮಸ್ತು ಅಂತ ಕೊಟ್ಬಿಡಿ ಇಸ್ಕಾನ್ ನಲ್ಲಿ. ಮತ್ತೆ ಕಬ್ಬಿಣದ ಪೆಟ್ಟಿಗೆ ಮೇಲೆ, ಹಳೆ ಕಾಲದ ಪೆಟ್ಟಿಗೆ ಏನು ತೂಕ ಇಡಬಾರ್ದ? ಯಾವುದೇ ಭಾರ ಇರೋ ವಸ್ತುಗಳು ಇಡ್ಬೋದ? ಹಲೋ ಹಲೋ ವಾಯ್ಸ್ ಕಟ್ ಆಗ್ತಿದೆ ಮನೆ. ಕಬ್ಬಿಣದ ಪೆಟ್ಟಿಗೆ ಮೇಲೆ ತೂಕ ಇರೋ ವಸ್ತುಗಳು ಇಡ್ಬೋದಾ ಅಂತ. ಆತರ ಯಾವ್ದು ರೆಸ್ಟ್ರಿಕ್ಷನ್ಸ್ ಇಲ್ಲಮ್ಮ. ಸರಿ ಅಣ್ಣವ್ರೆ. ಮನೆಯಲ್ಲಿ ಮನೆ ಕಟ್ಟುವಾಗ ವಾಸ್ತು ಪ್ರಕಾರ ಒಂದ್ ಕಡೆ ತೂಕ ಇರ್ಬೇಕು, ಅದಕ್ಕೆ ವಾಟರ್ ಟ್ಯಾಂಕ್ ಆ ಕಡೆ ಇಡ್ತಾರೆ. ಈ ಪೆಟ್ಟಿಗೆ ಇದೆಲ್ಲ ಏನು ಇಟ್ ಇಸ್ ನಾಟ್ ರಿಲೆವೆಂಟ್. ಸರಿ ಅಣ್ಣವ್ರೆ, ನಮಸ್ತೆ. ಧನ್ಯವಾದಗಳು ಅಕ್ಕ. ಅಣ್ಣ ಕೊನೆಯದೊಂದು ಪ್ರಶ್ನೆ ತಗೊಳ್ಳೋಣ. ಈಗ ಸರ್, ವೆನ್ ವಿ ಪರ್ಫಾರ್ಮ್ ಬೀಜಾಕ್ಷರಿ ಎಕ್ಸರ್ಸೈಸ್, ಕ್ಯಾನ್ ವಿ ಟೇಕ್ ರೆಸ್ಟ್ ಫಾರ್ 1 or 2 days, or should we do it daily, and is there any age restriction for this? Please guide ಅಂತ ಕೇಳಿದ್ದಾರೆ. ಪವಿತ್ರ, ನೀವು ಊಟ ಮಾಡ್ತೀರಾ ಡೈಲಿ? ನೀವ್ 2 ದಿವಸ ಬಿಟ್ಬಿಟ್ಟು ಇರ್ತೀರಾ ಹೇಳಿ? ಇಲ್ಲ ಅಣ್ಣ, ಡೈಲಿ ಮಾಡ್ತೀವಿ. It is a food for your physical body. You have to do it daily, as you eat daily for your physical body. It is a must. Continuity should be there for everything. Daily ಊಟ ಮಾಡ್ತಿರಲ್ಲ, ಎಕ್ಸರ್ಸೈಸ್ ಡೈಲಿ ಮಾಡಿ. ಓಕೆ, ಧನ್ಯವಾದಗಳು ಅಣ್ಣ. Laziness, letharginess for spiritualism is the greatest enemy. ಓಕೆ, ಧನ್ಯವಾದಗಳು ಅಣ್ಣ. ಅಣ್ಣ, ಈಗ ಸತ್ಸಂಗ ಕೊನೆಗೆ ಬಂದಿದ್ದೀವಿ. ಸತ್ಸಂಗಕ್ಕೆ ಇವತ್ತು ಅಟೆಂಡ್ ಮಾಡಿರೋರು ಎಲ್ಲರಿಗೂ ಧನ್ಯವಾದಗಳು. ಹಾಗೆ ಅಣ್ಣ, ಎಲ್ಲರಿಗೂ ಏನಾದ್ರು ಮೆಸೇಜ್ ಹೇಳ್ತೀರಾ? ಇಲ್ಲ, ಏನಿಲ್ಲ. ನೆಕ್ಸ್ಟ್ ವೀಕ್ ಈ ಸ್ಯಾಟರ್ಡೇನಿಂದ 4 or 5 ಇಂಪಾರ್ಟೆಂಟ್ ಸ್ಪಿರಿಚುವಲ್ ಈವೆಂಟ್ಸ್ ಆರ್ ದೇರ್. ಸ್ಯಾಟರ್ಡೇ ಬಂದ್ಬಿಟ್ಟು ನರಸಿಂಹ ಜಯಂತಿ ಇದೆ. ಅದಾದ್ಮೇಲೆ 22nd ಬಂದ್ಬಿಟ್ಟು ವ್ಯಾಸ ಪೌರ್ಣಿಮಾ ಇದೆ, ಬುದ್ಧ ಜಯಂತಿ ಇದೆ, ಆಮೇಲೆ ಕೂರ್ಮ ಅವತಾರ ಇದೆ, ಅದಾದ್ಮೇಲೆ ನಾರದ ಜಯಂತಿ ಇದೆ. ಅದೆಲ್ಲ ನಾನು ಗ್ರೂಪ್ ನಲ್ಲಿ ಹಾಕ್ತೀನಿ. ಅದನ್ನ ಆಚರಿಸಿ ದಿನ ಅದನ್ನ ಫಾಲೋ ಮಾಡಿ, ನಿಮ್ಗೆ ಎಲ್ಲ ಒಳ್ಳೇದಾಗ್ತದೆ. ಗೆಟ್ ದ ಬ್ಲೆಸಿಂಗ್ಸ್ ಆಫ್ ಆಲ್ ದೀಸ್ ಥಿಂಗ್ಸ್. ಓಕೆ, ನಮಸ್ಕಾರ. ಧನ್ಯವಾದಗಳು ಅಣ್ಣ. ಶ್ರೀ ಕೃಷ್ಣ ಅರ್ಪಣಮಸ್ತು. ಶ್ರೀ ಕೃಷ್ಣ ಅರ್ಪಣಮಸ್ತು. ಧನ್ಯವಾದಗಳು ಅಣ್ಣ. ಕೃಷ್ಣ ಅರ್ಪಣಮಸ್ತು.